ವೆಲ್ಕಮ್ ಟು ಗೋವಾ ಗಾಯ್ಸ್. ವೇಟ್ ಎ ಮಿನಿಟ್. ಓ ಎಂಡಿಗೆ ಬಂದ್ಬಿಟ್ನಾ? ಹೊರಟಿದ್ದೀನಿ ಅಂತ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು. ಹೌದು, ರೈಡರ್ ಮೇನಿಯಾ ಗೋವಾ. ಸೊ ಈಗ ಟೈಮ್ ಅಪ್ರಾಕ್ಸಿಮೇಟ್ಲಿ ಒಂದು 2:45 ಇರ್ಬೋದು. ಕತ್ಲೆ ಇದೆ. ನೀವು ಹಾಗೆ ಒಂಚೂರು ಕಾಯ್ತಾಯಿರಿ. ನಾನು ಸ್ವಲ್ಪ ಬೆಳಕಾದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಶುಭೋದಯ ಫ್ರೆಂಡ್ಸ್. ಬೆಳಕರಿದ್ಮೇಲೆ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಬೆಳಕರಿಯಷ್ಟರೊಳಗೆ ಚಿತ್ರದುರ್ಗ ದಾಟಿದ್ದೇ ಆಯಿತು. ಸೊ ಏನಪ್ಪ ವಿಷಯ, ಏನಪ್ಪ ಒಬ್ಬನೇ ಹೋಗ್ತಾಯಿದ್ದಾನೆ ಅಂತ ನೀವು ಕೇಳೋದಾದರೆ, ಹೌದು, ನಾನೀಗ ಒಬ್ಬನೇ ಹೋಗ್ತಾಯಿದ್ದೀನಿ ಗೋವಾಗೆ. ನಮ್ಮ ಮಲೆನಾಡು ವೈಲ್ಸ್ ಅಂತ ಏನಿದೆ ಗ್ರೂಪು, ಎಲ್ಲರೂ ಶಿವಮೊಗ್ಗದಿಂದ ಹೊರಡ್ತಾ ಇದ್ದಾರೆ. ನಾನು ಶಿವಮೊಗ್ಗದಿಂದ ಹೊರಡ್ಬೋದಿತ್ತು, ಬಟ್ ಗೊತ್ತಲ್ಲ ಕಾರ್ಪೊರೇಟ್ ಜೀವನ ಹೆಂಗಿರುತ್ತೆ ಅಂತ. ಲೀವ್ಸ್ ಕಳೆದು ಅವ್ರದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಡೈರೆಕ್ಟಾಗಿ ಹೋಗ್ತಾಯಿದ್ದೀನಿ. ಎಲ್ಲರೂ ಅಲ್ಲಿಗೆ ಬರ್ತಾಯಿದ್ದಾರೆ ಡೈರೆಕ್ಟಾಗಿ ಗೋವಾದಲ್ಲಿ. ಮೋಸ್ಟ್ ಪ್ರಾಬಲಿ ಅವ್ರು ಮುಂಚೆ ರೀಚ್ ಆಗ್ಬೋದು. ನಾನು ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಅವ್ರಿಗಿಂತ ಮುಂಚೆ ರೀಚ್ ಆಗೋಕ್ಕೆ. ಎನಿಹೌ, ಅವರಿಗೊಂದು 300 ಕಿಲೋಮೀಟರ್ಸು, ನಮಗೊಂದು 600 ಕಿಲೋಮೀಟರ್ಸು. ಮ್ಯಾಚ್ ಮಾಡೋಕ್ಕೇನು ಚಾನ್ಸಸ್ ಏನಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಆರ್ಕೆಸ್ಟ್ರಾ ಗಾಡಿ ಅನ್ಸುತ್ತೆ. ಗುರು ಹಾಡು. ದಾವಣಗೆರೆಯಲ್ಲಿ ಇದ್ದೀವಿ. ಹೊಟ್ಟೆ ಸಿಕ್ಕಾಬಿಟ್ಟೆ ಹಸಿತಾ ಇದೆ. ಈ ರೈಡಿಂಗಿಗೆ ಬಂದರೆ ಇದೊಂದು ಪ್ರಾಬ್ಲಮ್ ನೋಡಿ, ಬೇಗ ಹೊಟ್ಟೆ ಹಸಿಯುತ್ತೆ. ಯಾರು ಸ್ಟಾಪ್ ಹಾಕ್ಬಿಟ್ಟು ಟೈಮ್ ಎಷ್ಟಾಗಿದೆ ಗೊತ್ತಿಲ್ಲ, ನಿಲ್ಲಿಸ್ಬಿಡೋಣ ಹೊಡೆದ್ಬಿಡೋಣ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಇನ್ನೊಂದು ನೋಡಿ, ನೀವು ಯಾವ್ದಾರು ಕೆಲಸ ಕೇಳಿ, ಮಿಡ್ ನೈಟ್ ಎಚ್ಚರ ಆಗತ್ತಾ? ಆಗಲ್ಲ. ಅದೇ ರೈಡಿಗೆ ಹೊರಡಬೇಕು ಅಂತೇಳಿ ಮಿಡ್ ನೈಟ್ ಆಗಿರಲಿ, ಬೆಳಗಿನ ಜಾವ ಆಗಿರಲಿ, ಲೇಟ್ ನೈಟ್ ಆಗಿರಲಿ, ಪಕ್ಕ ಎದ್ಬಿಡ್ತೀವಿ. ಅಲ್ರಾಮು ಬೇಡ. ಹೋಟ್ಲು ಹುಡುಕ್ತಾ ಬಂದು ಅಂತೂ ಹೋಟ್ಲು ಹುಡುಕ್ತಾ ಒಂದು ಯಾವುದೋ ಕಾಮತ್ತಿಂದು ಸಿಕ್ತು. ಬಟ್ ಅದು ಇದ್ದಂಗೆ ಕಾಣಿಸ್ತಾ ಇಲ್ಲ. ಇದೆಯೋ ಇಲ್ಲೋ ಗೊತ್ತಿಲ್ಲ. ಏನು ಹೋಟ್ಲಾಗ ವರ್ಕ್ ಮಾಡ್ತಾರ ಇದೆಯಾ ನೋಡ್ಬೇಕಷ್ಟೆ. ಚೆಕ್ ಮಾಡಬೇಕು ಒಳಗಡೆ ಇದೆಯಲ್ಲೋ ಅಂತ. ನೋಡೋಣ ಒಳಗಡೆನೂ ಇದೆಯಲ್ಲೋ ಅಂತ. ನಾನು ಚಿಕ್ಕ ಬ್ರೇಕ್ ತೊಗೊತೀನಿ. ಅಲ್ಲಿವರೆಗೂ ನೀವು ಒಂದು ಕೆಲಸ ಮಾಡ್ಬೋದು ನೋಡಿ. ನಾನು ಲಗೇಜ್ ಬ್ಯಾಗಲ್ಲಿ ಏನೇನು ಹಾಕಿದ್ದೆ, ಏನೇನು ತೊಗೊಂಬಂದಿದ್ದೀನಿ ಅದನ್ನೊಂದು ಸಲ ನೋಡ್ಕೊಂಬಂದ್ಬಿಡಿ. ಓಕೆ. ಸೊ ನಾನೇನು ತೊಗೊಂಡೋಗ್ತಾಯಿದ್ದೀನಿ ಅಂತ ಲಗೇಜಲ್ಲಿ ನೋಡೋದಾದರೆ, 1-2 ಜೊತೆ ಜೀನ್ಸು, 1-2 ಜೊತೆ ಟೀ ಶರ್ಟ್ಸು, ಮತ್ತು ನಂದು ರೈಡಿಂಗ್ ಅಂತಲೇ ಸಪ್ರೇಟಾಗಿ ಒಂದು ಡೆಡಿಕೇಟೆಡಾಗಿ ಒಂದು ಪ್ಯಾಂಟ್ ಟೀ ಶರ್ಟ್ ಇಟ್ಬಿಟ್ಟಿದ್ದೀನಿ. ಸೊ ಅದು ಏನಪ್ಪ ಅಂತ ಹೇಳಿದ್ರೆ, ಇದೊಂದು ಕಾಟನ್ದು, ನಾನು ಜೀನ್ಸ್ ಯೂಸ್ ಮಾಡಲ್ಲ ಯೂಶ್ವಲಿ. ಸೊ ಅದು, ಆಮೇಲೆ ಒಂದು ಆರ್ಮ್ ಸ್ಲೀವ್ಸು ಮತ್ತು ತಲೆ ಹಾಕ್ಕೊಳಕ್ಕೊಂದು ಕ್ಲಾತು,
ಸೊ ಅದು ಬಿಟ್ಟರೆ ಒಂದು ಸ್ಪೆಷಲ್ ಇರಲಿ ಏನಾರು ರೈಡ್ರ್ ಮಿನಿದಲ್ಲಿ ಹಾಕ್ಕೊಳಕ್ಕಾಗತ್ತೆ ಅಂತ ಒಂದು ಪಂಚೆ, ಒಂದು ಬ್ಲ್ಯಾಕ್ ಶರ್ಟ್ ಇಟ್ಕೊಂಡಿದ್ದೀನಿ, ಚಾನ್ಸ್ ಸಿಕ್ಕರೆ ವೇರ್ ಮಾಡೋಣ ಅಂತ. ಮತ್ತೊಂದು ನೈಟ್ ಡ್ರೆಸ್ಸು, ಅದು ಬಿಟ್ಟರೆ ಒಂದು ಟವಲ್ಲು, ಮತ್ತು ಇದೆಲ್ಲ ರೈಡಿಂಗ್ ಗೇರು. ಸೊ ಒಂದು ಜಾಕೆಟು, ಹ್ಯಾಂಡ್ ಗ್ಲೌಸು, ಮತ್ತು ವಾಟ್ರ್ ಪೌಚು, ವಾಟ್ರ್ ಬ್ಯಾಗು, ಆಮೇಲೆ ನೀ ಗಾರ್ಡು, ಆ್ಯಂಡ್ ಮತ್ತು ನನ್ನ ಗೋಪ್ರೋ ಕಿಟ್ ಇದೆ. ಸೊ ನನ್ನದೊಂದು ಒಂದು ಬ್ಯಾಕ್ ಸೈಡ್ ಇಟ್ಕೊಳಕ್ಕೆ ಒಂದು ಬ್ಯಾಗ್ ಇದೆ, ಪ್ಲಸ್ ಒಂದು ಟ್ಯಾಂಕ್ ಮೌಂಟೆಡ್ ಬ್ಯಾಗ್ ಇದೆ. ಟ್ಯಾಂಕ್ ಮೌಂಟೆಡ್ ಬ್ಯಾಗಲ್ಲಿ ಗೋಪ್ರೋ ರಿಲೇಟೆಡೆಲ್ಲ ಇಟ್ಕೊಂಡ್ರೆ ಸ್ವಲ್ಪ ಈಸಿ ಆ್ಯಕ್ಸೆಸ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಸೊ ಇಷ್ಟನ್ನು ತೊಗೊಂಡು ಹೋಗ್ತಾಯಿದ್ದೀನಿ. ಸೊ ದಟ್ಸ್ ಇಟ್. ಸೊ ಏನೇನು ಪ್ಯಾಕ್ ಮಾಡಿದ್ದೆ, ಏನೇನು ಲಗೇಜ್ ತೊಗೊಂಡು ಹೋಗ್ತೀನಿ ಅಂತ ನೋಡ್ಕೊಂಬಂದ್ರಲ್ಲ. ಸೊ ಬನ್ನಿ ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಸೊ ತಿಂಡಿ ಬಂದಿದೆ, ತಿಂತಾಯಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿದೆ. ಮೋಸ್ಟ್ ಪ್ರಾಬ್ಲಿ ನಮ್ಮ ಹುಡುಗರೆಲ್ಲ ಆಲ್ಮೋಸ್ಟ್ ಗೋವಾ ರೀಚ್ ಆಗಿರ್ಬೋದು, ಹೆಚ್ಚು ಕಡಿಮೆ ಹತ್ತತ್ರ ಹೋಗಿರ್ತಾರೆ. ಸ್ವಲ್ಪ ಲೇಟ್ ಆಗುತ್ತೆ. ಹೆಚ್ಚು ಕಡಿಮೆ ಕಂಟಿನ್ಯೂಸ್ ಆಗಿ ಒಂದು 5-6 ಅವರ್ಸ್ ಜರ್ನಿ ಆಗಿದೆ. ಸೊ ಈಗ ಟೈಮ್ ಬಂದ್ಬಿಟ್ಟು 7:30. ಇದಕ್ಕಿಂತ ಮುಂಚೆ ಎಲ್ಲೂ ನಿಲ್ಲಿಸಿದ್ದಿಲ್ಲ, ಇದೇ ಫಸ್ಟ್ ಬ್ರೇಕು. ನೋಡೋಣ, ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಆದಷ್ಟು ಬೇಗ ರೀಚ್ ಆಗಬೇಕು ಅಂತ. ಆದಷ್ಟು ಬೇಗ ರೀಚ್ ಆಗೋದು ಟಾರ್ಗೆಟ್ ಇರೋದ್ರಿಂದ ಜಾಸ್ತಿ ಬ್ರೇಕ್ಸ್ ತೊಗೊತಾ ಇಲ್ಲ. ಲೆಟ್ ಮಿ ಸಿ. ಸೊ ಬ್ರೇಕ್ ಆಯಿತು, ಈಗ ಶಿಸ್ತಾಗಿ ಹೋಗ್ತಾ ಇರ್ಬೇಕಷ್ಟೆ. ನೋಡೋಣ ಎಷ್ಟು ಜಲ್ದಿ ರೀಚ್ ಆಗೋಕ್ಕಾಗತ್ತೆ ಅಷ್ಟು ಜಲ್ದಿ ರೀಚ್ ಆಗಬೇಕಂತಿದ್ದೀನಿ. ಹಾವೇರಿ ಹತ್ತತ್ರ ಇದ್ದೀನಿ. ಈ ರೈಡ್ರ್ ಮೇನಿಯಾ ಅನ್ನೋದು ಈ ರಾಯಲ್ ಎನ್ಫೀಲ್ಡ್ ಓನರ್ಸ್ಗಳಿಗೆ ಒಂಥರ ಹಬ್ಬ ಇದ್ದಂಗೆ. ಮೋಸ್ಟ್ ಪ್ರಾಬಲಿ ರಾಯಲ್ ಎನ್ಫೀಲ್ಡ್ ಫ್ಯಾನ್ ಆಗಿ ರಾಯಲ್ ಎನ್ಫೀಲ್ಡ್ ಬೈಕ್ಸ್ಗಳನ್ನು ಯಾರ್ಯಾರು ತೊಗೊಂಡಿರ್ತಾರೆ ಅವರೆಲ್ಲರೂ ಒಂದು ಸತಿ ವಿಸಿಟ್ ಮಾಡೇ ಮಾಡ್ತಾರೆ ರೈಡ್ರ್ ಮೇನಿಯಾಗಿ. ಅದೊಂಥರ ಈ ಇದ್ರದ್ದು ಏನು ರಾಯಲ್ ಎನ್ಫೀಲ್ಡ್ ಬೈಕರ್ಸ್ಗಳದ್ದು ಒಂದು ದೊಡ್ಡ ಜಾತ್ರೆನೇ ಅದು. ಎಲ್ಲ ಕಡೆಯಿಂದ ಬರ್ತಾರೆ. ನಾನು ಇದು 3rd ಇಯರ್ ನಾನು ಹೋಗ್ತಾ ಇರೋದು. ಸೊ ಎಲ್ಲ ಕಡೆಯಿಂದ ಬರ್ತಾರೆ. ನನಗನ್ಸ್ದಂಗೆ ಜಾಸ್ತಿ ಅಲ್ಲಿ ನೋಡಿದಾಗ ಅನ್ಸೋದು ಪುಣೆ ಅವರು, ಕೇರಳದವರು ಸ್ವಲ್ಪ ಜಾಸ್ತಿ ಇರ್ತಾರೆ. ಅದು ಬಿಟ್ಟರೆ ನಮ್ಮ ಬೆಂಗಳೂರ. ಈಗ ಕೇರಳ ಅಂದರೆ ಹೋಲ್ ಸ್ಟೇಟ್ ಲೆಕ್ಕ ಹಾಕಿದ್ದೀನಿ. ಈಗ ಪುಣೆ ಅಂತಂದರೆ ಸ್ವಲ್ಪ ಜಾಸ್ತಿ ಇದ್ದಾರೆ, ಅಂದರೆ ಮಹಾರಾಷ್ಟ್ರ ಪುಣೆ ಸೈಡಿಂದ ಬರೋರು. ಬೆಂಗಳೂರಿಂದನೂ ಜಾಸ್ತಿ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಬೆಂಗಳೂರು ಆಫ್ಕೋರ್ಸ್ ಎಲ್ಲ ಕಡೆಯಿಂದ ಬಂದಿರೋ ಜನಗಳಿರ್ತಾರೆ, ಅಲ್ಲಿಂದ ಬೆಂಗಳೂರಿಂದ ಬರೋರು ಜಾಸ್ತಿ ಇದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟು ಶಿವಮೊಗ್ಗದಿಂದನೂ ತುಂಬ ಜನ ಬರ್ತಾರೆ ಈ ರೈಡ್ರ್ ಮೇನಿಯಾಗೆ. ಈವೆಂಟ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಬೋದು. ಈ ಟ್ರಾವೆಲಿಂಗ್ ಬಗ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು ಬರ್ತಾರೆ, ಅವ್ರಗಳ ಎಕ್ಸ್ಪೀರಿಯೆನ್ಸನ್ನು ನೀವು ತಿಳ್ಕೊಬೋದು. ಅದು ಬಿಟ್ಟರೆ ನೆಕ್ಸ್ಟು ಈ ಮ್ಯೂಸಿಕ್ ಕಾನ್ಸರ್ಟ್ಗಳು ಅದನ್ನು ಲೈಕ್ ಮಾಡೋರು ಎಂಜಾಯ್ ಮಾಡ್ಬೋದು. ಅಫ್ಕೋರ್ಸ್ ಇನ್ನು ಗೋವಾ ಅಂತ ಹೇಳಿದ್ಮೇಲೆ ಎಣ್ಣೆ ಇಲ್ಲದೆ ಇರೋಲ್ಲ. ಸೊ ಹೀಗೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಎಂಜಾಯ್ ಮಾಡ್ಬೋದು ಅಷ್ಟು ವೆರೈಟೀಸಲ್ಲಿ ರೈಡ್ರ್ ಮೇನಿಯಾದಲ್ಲಿ ಸಿಗುತ್ತೆ. ಇನ್ನು ಕೆಲವರಿಗೆ ಈ ಡರ್ಟ್ ಟ್ರ್ಯಾಕ್ ರೇಸ್ ಬಗ್ಗೆ ತಿಳ್ಕೊಬೇಕಂತ ಈಗ ಬೇರೆ ಸ್ಲೈಡ್ ಸ್ಕೂಲ್ ಅಂತ ಬೇರೆ ರಾಯಲ್ ಎನ್ಫೀಲ್ಡ್ ಅವರು ಆರ್ಗನೈಸ್ ಮಾಡಿರ್ತಾರೆ. ಸೊ ಅದರಲ್ಲಿ ತಿಳ್ಕೊಳ್ಳೋರು ಕಲಿಯೋರಿದ್ದರೆ ಟ್ರಯಲ್ಸನ್ನು ಟ್ರೈ ಮಾಡ್ಬೋದು. ಸೊ ಹೀಗೆ ಯಾರ್ಯಾರಿಗೆ ಏನೇನು ಇಷ್ಟ ಎಲ್ಲ ಥರದ್ದು ಇರುತ್ತೆ ಅಲ್ಲಿ. ಆಮೇಲೆ ಕಸ್ಟಮ್ ಬೈಕ್ಸಿಂದು ಎಕ್ಸಿಬಿಷನ್ನು ಇಟ್ಟಿರ್ತಾರೆ.
ಸೊ ಅದ್ರದ್ದು ಯಾವ್ದು ಕಾಂಪಿಟೇಷನ್ ಇರುತ್ತೆ. ಆಮೇಲೆ ಫನ್ ಗೇಮ್ಸ್ಗಳು ಇರುತ್ತೆ, ಟ್ರ್ಯಾಕ್ ರೇಸ್ಗಳಿರುತ್ತೆ. ಫನ್ ಗೇಮ್ಸ್ ಅಂತ ಹೇಳಿದ್ರೆ ಆರ್ಮ್ ರೆಸ್ಲಿಂಗ್ ಆಮೇಲೆ ಬಿಯರ್ ಕುಡಿಯೋದು, ಆಮೇಲೆ ಈ ಬೈಕನ್ನು 4 ಜನ ಎತ್ಕೊಂಡು ಓಡೋವಂಥದ್ದು. ಸೊ ಹೀಗೆ ಈ ಫನ್ ಗೇಮ್ಸ್ಗಳು ಕೂಡ ಇರುತ್ತೆ. ಅದೇ ರೀತಿ ಈ ಮೇಜರ್ ಗೇಮ್ಸ್ಗಳು, ಟ್ರ್ಯಾಕ್ ರೇಸು, ಏಸ್ ದಿ ಹಿಲ್ ಅನ್ನೋದು, ಟ್ರಯಲ್ಸು. ಸೊ ಈ ಥರ ಡಿಫ್ರೆಂಟಾಗಿ ಇರೋಂಥ ಗೇಮ್ಸ್ಗಳ ಜೊತೆ ಈ ಹಾರ್ಡ್ ಕೋರ್ ಏನಂತಾರೆ ಬೈಕ್ ಈವೆಂಟ್ಸ್ಗಳು ಕೂಡ ಇರುತ್ತೆ. ಸೊ ಒಂಥರ ಮಜಾ ಇರುತ್ತೆ. ಅದೆಲ್ಲದಕ್ಕಿಂತ ಚೆನ್ನಾಗಿ ಅನ್ಸೋದು ಏನಂದರೆ, ಅಷ್ಟು ಬೈಕ್ಗಳ ನಡುವೆ ನಮ್ಮದೊಂದು ಬೈಕ್ ನೋಡ್ತೀವಲ್ಲ, ಸಖತ್ ಖುಷಿ ಆಗುತ್ತೆ ಅವಾಗ. ಸೊ ಬೈಕು ರಿಸರ್ವಿಗೆ ಬಿತ್ತು, ಇನ್ನೊಂದು ಸತಿ ಟ್ಯಾಂಕ್ ಭರ್ತಿ ಮಾಡಿಸ್ಬೇಕು. ಸೊ ಫುಲ್ ಟ್ಯಾಂಕ್ ಹಾಕ್ಸಿದ್ದೆ, ಒಂದು ಹೆಚ್ಚು ಕಡಿಮೆ 400 ಕಿಲೋಮೀಟ್ರ್ ಹತ್ತಿರ ಬಂದಿರಬೇಕು. ಸೊ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಓಕೆ, ಕಾರ್ಡ್ ಇದೆಯಲ್ಲ, ಫುಲ್. ಮತ್ತೆ ಒಂದು 1000 ರೂಪೀಸ್ ಆಯಿತು. ನಿನ್ನೆ ಫುಲ್ ಟ್ಯಾಂಕ್ ಮಾಡಿಸ್ಬೇಕಾದ್ರೆ 1200 ಆಗಿತ್ತು. ಈಗ ಜಸ್ಟ್ ರಿಸರ್ವ್ ಬಿದ್ದಿದ್ದು ಅಷ್ಟೇ ಅಲ್ಲ. ಸೊ 1000 ರೂಪೀಸ್ದು ಅಡ್ವಾಂಟೇಜ್ ಏನು ಗೊತ್ತಾ, ಕ್ಲಾಸಿಕ್ 350 ಆಗಿರೋದ್ರಿಂದ ಸೊ ನಮಗೆ ಮೈಲೇಜ್ ಒಂದು ಚೆನ್ನಾಗಿ ಸಿಗತ್ತೆ. ಈಗ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ರೈಡಿಗೆ ಹೋಗ್ಬೇಕಾದ್ರೆ ಸೇಮ್ ಆಗ್ತಾಯಿತ್ತು. ಎಲ್ಲ ಇಂಟರ್ಸೆಪ್ಟರ್ ಇಟ್ಕೊಂಡಿದ್ದಾರೆ, 650 ಇಂಟರ್ಸೆಪ್ಟರು. ಸೊ ನಾವು ಹಾಕ್ಸೋದು ಒಂದು ಸತಿ ಹಾಕ್ಸಿದ್ರೆ ಸಾಕು, ಅವ್ರು 2-3 ಸತಿ ಹಾಕ್ಸ್ಬೇಕಾಗತ್ತೆ. ಸೊ ಆ ರೀತಿ. ಸೊ ಕೆಲವು ಟೈಮ್ ಕಡಿಮೆ CC ಇಂಜಿನಿದು ಅಡ್ವಾಂಟೇಜ್ ಏನು ಅಂದರೆ ಈ ರೀತಿ ಬಜೆಟ್. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಸ್ವಾಗತ. ಹುಬ್ಬಳ್ಳಿ ರೀಚ್ ಆದ್ವಿ. ಸೊ ಪ್ರತಿ ವಿಡಿಯೋದಲ್ಲಿ ಒಂದು ರೈಡಿಂಗ್ ಟಿಪ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಈ ವಿಡಿಯೋದಲ್ಲಿ ರೈಡಿಂಗ್ ಟಿಪ್ ಅನ್ನೋದಾದರೆ, ಇವಾಗ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದನ್ನೇ ಒಂದು ಟಿಪ್ಪಾಗಿ ಹೇಳ್ತೀನಿ ಕೇಳಿ. ನಿದ್ದೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಒಂದು ಪ್ರಾಪರಾಗಿ ನಿದ್ದೆ ಮಾಡಿಕೊಂಡು ನೀವು ರೈಡ್ ಹೊರಟಿಲ್ಲ ಅಂತ ಹೇಳಿದ್ರೆ ಅದರಷ್ಟು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಂಥದ್ದು ಮತ್ತೊಂದಿಲ್ಲ. ಸೊ ಈಗ ಕೆಲವ್ರು ಹೇಳ್ತಾರೆ, ನಂಗೆ ನಿದ್ದೆ ಬರೋಲ್ಲಪ್ಪ, ನಂಗೆ ರೈಡಿಂಗಲ್ಲೆಲ್ಲ ನಿದ್ದೆನೇ ಬರೋದಿಲ್ಲ, ಡ್ರೈವಿಂಗ್ ಮಾಡೋದ್ರಲ್ಲಿ ನಿದ್ದೆನೇ ಬರೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಅವೆಲ್ಲ ಶುದ್ಧ ಸುಳ್ಳು. ಒಬ್ಬ ಮನುಷ್ಯನಿಗೆ ನಿದ್ದೆ ಯಾವಾಗ ಬರುತ್ತೆ, ಎಷ್ಟು ಸ್ಟ್ರೆಸ್ ಆದರೆ ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಒಳ್ಳೆ ಪ್ರಾಪರಾಗಿ ನಿದ್ದೆ ಮಾಡಿಕೊಂಡು ರೈಡ್ ಹೊರಟ್ರೆ ಒಳ್ಳೆಯದು. ಸೊ ನಂದು ಕತೆ ಏನಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದ್ದಂಗೆ ನಾನು ಹೊರಟಿದ್ದು ಒಂದು 3 o'clock ಹಂಗೆ. ಸೊ ನಿದ್ದೆ ಏನು ಸರಿಯಾಗಿ ಮಾಡಿಲ್ಲ. ಅಲ್ಲಿ ಹೈವೇಲಿ ಬರ್ಬೇಕಾದ್ರೆ ಸ್ವಲ್ಪ ಡ್ರೌಸಿನೆಸ್ ಸ್ಟಾರ್ಟ್ ಆಯಿತು. ಗಾಡಿ ಸೈಡಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ತಂಗೆ ಕೂತ್ಕೊಂಡು ಮುಖ ವಾಶ್ ಮಾಡಿಕೊಂಡು ಟೀ ಕುಡ್ಕೊಂಡು ಆಮೇಲೆ ಹೊರಟಿದ್ದಾಯಿತು. ಸೊ ಹೀಗೆ ನಿದ್ದೆ ಬರ್ತಾಯಿದೆ ಅಂತ ಸ್ವಲ್ಪ ನಿಮಗೆ ಫೀಲ್ ಆಯಿತು ಅಂತ ಹೇಳಿದ್ರೆ ಗಾಡಿ ಸೈಡಿಗೆ ಹಾಕ್ಬಿಡ್ಬೇಕು, ಪ್ರಾಪರಾಗಿ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಒಂದು ಆ ಡ್ರೌಸಿನೆಸ್ ಹೋಗೋವರೆಗೂ ನೀವು ಗಾಡಿ ಹತ್ತಿದಂದರೆ ಸಾಕು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು.
ಇಲ್ಲಪ್ಪ ನನಗೆ ನಿದ್ದೆನೂ ಬರೋದಿಲ್ಲ, ಏನೂ ಬರೋದಿಲ್ಲ, ನಾನು ಹಂಗೆ ಹೊಡಿತೀನಿ ಅಂತ ಹೇಳಿದ್ರೆ ಆಮೇಲೆ ಏನಾಗುತ್ತೆ ಅಂತ ನೋಡಿದ್ದೀರ ಎಕ್ಸಾಂಪಲ್ಸ್. ಸೊ ನನ್ನ ಪ್ರಕಾರ, ನಾವು ನೋಡಿರೋ ಪ್ರಕಾರ ನಿದ್ದೆಯಲ್ಲಿ ಆಗುವಂಥ ಆಕ್ಸಿಡೆಂಟ್ಸ್ಗಳು ತುಂಬ ಜಾಸ್ತಿ. ಸೊ ಈ ಓವರ್ ಸ್ಪೀಡು, ಏನಂತಾರೆ ಕೇರ್ಲೆಸ್ ಡ್ರೈವಿಂಗಿಗೆ ಎಷ್ಟಾಗತ್ತೆ ಅಷ್ಟೇ ಪರ್ಸೆಂಟೇಜು ಇದರಿಂದ ಆಗುತ್ತೆ, ಯಾವುದರಿಂದ, ನಿದ್ದೆ ಇಲ್ಲದೆ ಓಡಿಸೋವಂಥದ್ದು. ಸೊ ಅದಕ್ಕೆ ನೀವು ಮುಂದೆ ಯಾವ ಥರ ಡ್ರೈವಿಂಗ್ ಮಾಡೋಕ್ಕೆ ಯಾರೋ ಡ್ರೈವರ್ ಇದ್ದರು ಅವನಿಗೆ ಕೇಳ್ತಾಯಿರಿ, ನಿದ್ದೆ ಬರ್ತಾ ಇದೆಯಾ, ನಿದ್ದೆ ಪ್ರಾಪರಾಗಿ ಮಾಡಿದಾರಾ ಇಲ್ವೋ ಅಂತ. ಸೊ ಅವರು ನಿಮಗೋಸ್ಕರ ಓಡಿಸ್ತಾ ಇರ್ಬೋದು, ನಿಮ್ಮ ಪ್ರೆಷರಿಗೋಸ್ಕರ ಓಡಿಸ್ತಾ ಇರ್ಬೋದು. ಸೊ ಯಾವುದೇ ಕಾರಣಕ್ಕೂ ಅವರಿಗೆ ಪ್ರೆಷರ್ ಕೊಟ್ಟು ನಿದ್ದೆ ಇಲ್ಲದೆ ಓಡಿಸಿ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಪ್ರಾಪರಾಗಿ ನಿದ್ದೆ ಆಗಲಿ, ಪ್ರಾಪರಾಗಿ ರೆಸ್ಟ್ ಸಿಗಲಿ ಅವರಿಗೂ ಕೂಡ. ಸೊ ಇದು ನನ್ನ ಚಿಕ್ಕ ಒಂದು ಟಿಪ್ ಅಥವಾ ಸಜೆಷನ್ ಅನ್ಬೋದು. ಸೊ ಎಲ್ಲರೂ ಸೇರಿಕೊಂಡು ಈ ಡ್ರೈವ್ ಸೇಫ್ ಅನ್ನೋದು, ರೈಡ್ ಸೇಫ್ ಅನ್ನೋ ಕಾನ್ಸೆಪ್ಟನ್ನು ಸರಿಯಾಗಿ ಜಾರಿಗೆ ತರೋಣ. ಇಲ್ಲ ಅಂತ ಹೇಳಿದ್ರೆ ಈ ರೋಡ್ ಆಕ್ಸಿಡೆಂಟ್ಸ್ಗಳಿಂದ ಸಾಯೋದಿದೆಯಲ್ಲ, ಅಥವಾ ರೋಡ್ ಆಕ್ಸಿಡೆಂಟ್ಸ್ಗಳಿಂದ ಆಗೋ ತೊಂದರೆ ಇದೆಯಲ್ಲ, ಅದು ಹೇಳೋಕ್ಕಾಗಲ್ಲ, ತುಂಬ ಬೇಜಾರಾಗತ್ತದು. ಸೊ ಹಾಗಾಗಿ ಕೇರ್ಫುಲ್, ರೈಡ್ ಸೇಫ್ ಅನ್ನೋದು ಒಂದು ನಮ್ಮದು ಫಸ್ಟು ಏಮ್ ಇರಬೇಕು. ಯಾವುದೇ ಟ್ರಿಪ್ ಆಗಿರಲಿ, ಯಾವುದೇ ಜರ್ನಿಯಲ್ಲಾಗಿರಲಿ. ಏನಪ್ಪ ಇದು ಹಿಂಗಿದವ್ರೆ. ವೆಲ್ಕಮ್ ಟು ಗೋವಾಗ. ಸೊ ಗೋವಾ ರೀಚ್ ಆಗಿದ್ದಾಯಿತು. ರೂಮಲ್ಲಿ ಒಂದು ಜಸ್ಟ್ ಹಂಗೆ ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆದಮೇಲೆ ಹಂಗೆ ರೈಡ್ರಮೇನಿಯಾ ವೆನ್ಯೂಗೆ ಹೊರಟಿದ್ದೀವಿ. ಬಾಯ್ಸ್ ಎಲ್ಲ ಸಿಕ್ಕರು, ಫುಲ್ ಜೋಶಲ್ಲಿದ್ದಾರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ರೈಡ್ರಮೇನಿಯಾ ಬಗ್ಗೆ, ರೈಡ್ರಮೇನಿಯಲ್ಲಿ ನಡೆಯುವಂಥ ಈವೆಂಟ್ಸ್ಗಳ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.